ಗಂಗಾವತಿ ತಾಲೂಕಿನ ವಡ್ಡರಟ್ಟಿಯ ರಾಜ್ಯ ಹೆದ್ದಾರಿಯ ರಸ್ತೆ ಪಕ್ಕದ ಖಾಸಗಿ ಸ್ಥಳವೊಂದರಲ್ಲಿ ಸುಮಾರು 150 ವರ್ಷಗಳ ಕಾಲದ ಇತಿಹಾಸವುಳ್ಳ ಹೈದರಾಬಾದ್ ನಿಜಾಮರ ಅವಧಿಯಲ್ಲಿ ಸ್ಥಾಪಿಸಲಾಗಿದ್ದ ಬಾವಿಯ ಸ್ಮಾರಕವೊಂದನ್ನು ಇತ್ತೀಚೆಗೆ ಕೆಲ ವ್ಯಕ್ತಿಗಳು ನಾಶಪಡಿಸಿದ ಹಿನ್ನೆಲೆಯಲ್ಲಿ ಆ ಒಂದು ಬಾವಿಯಲ್ಲಿ ನಾಗಪ್ಪನ ಮೂರ್ತಿಗಳು ಸಹ ಇದ್ದವು ಎನ್ನಲಾಗಿದೆ. ಈ ಒಂದು ಸುಮಾರು 150 ವರ್ಷಗಳ ಇತಿಹಾಸವುಳ್ಳ ಈ ಒಂದು ಬಾವಿಯನ್ನು ನಾಶಪಡಿಸಲು ಕೂಡಲೇ ಪ್ರಾಶಸ್ತ್ಯ ಮತ್ತು ಈ ಒಂದು ಇಲಾಖೆಗೆ ಸಂಬಂಧಿಸಿದಂತೆ ಬಾವಿಯನ್ನು ಸಂರಕ್ಷಣೆಗೆ ಮುಂದಾಗುವಂತೆ ಸ್ಥಳಕ್ಕೆ ಧಾವಿಸಿದ ಇತಿಹಾಸ ತಜ್ಞರಾದ ಡಾಕ್ಟರ್ ಶರಣಬಸಪ್ಪ ಕೊಳ್ಕ ರೀತಿಯೊಂದಿಗೆ ತಿಳಿಸಿದ್ದಾರೆ. 1961 ಪ್ರಾಚೀನ ಸ್ಮಾರಕ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಈ ರೀತಿಯ ಸ್ಮಾರಕಗಳನ್ನು ನಾಶ ಮಾಡುವುದು ಅದು ಕಾಯ್ದೆಯ ಉಲ್ಲಂಘನೆ ಆಗ್ತದೆ ಮತ್ತು ಅದು ಶಿಕ್ಷಾರ್ಹವಾಗ್ತದೆ. ಪ್ರಸ್ತುತ ಬಾವಿ ಹೈದರಾಬಾದ್ ನಿಜಾಮರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಹಿಂದೆ ರಾಯಚೂರು ಜಿಲ್ಲೆಯಾದ್ಯಂತ ಈಸೂರಿನಲ್ಲಿರ್ತಕ್ಕಂಥ ಲಿಯೋನಾರ್ಡ್ ಮನ್ ಅಂತಕ್ಕಂಥ ಅಧಿಕಾರಿ ಇಡೀ ಜಿಲ್ಲೆಯಾದ್ಯಂತ 1000 ಬಾವಿಗಳನ್ನು ನಿರ್ಮಾಣ ಮಾಡಿದ್ದ. ಅವುಗಳಲ್ಲಿ ಪ್ರಸ್ತುತ ಬಾವಿಯೂ ಕೂಡ ಒಂದಾಗಿದೆ. ಸಾಮಾನ್ಯವಾಗಿ ಸ್ಥಳೀಯ ಜನರಿಗೆ ಕುಡಿಯುವ ನೀರಿನ ಅನುಕೂಲಕ್ಕಾಗಿ ಇದು ವಿಶೇಷವಾಗಿ ಶುದ್ಧ ಕುಡಿಯುವ ನೀರಿನ ಒದಗಿಸೋಸ್ಕರವಾಗಿ ಲಿಯೋನಾರ್ಡ್ ಮನ್ ಈ ಬಾವಿಯನ್ನು ತೋರಿಸಿದ್ರು. ಅದಕ್ಕಾಗಿ ಅವರಿಗೆ 1000 ಬಾವಿಗಳ ಸರದಾರ ಅಂತೇಳಿ ಕೂಡ ಕರೆಯಲಾಗುತ್ತಿತ್ತು. ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಇಂಥ ಅನೇಕ ಬಾವಿಗಳನ್ನು ನಾವು ಕಾಣಬಹುದು. ಈ ಬಾವಿಗಳು ಸಾಮಾನ್ಯವಾಗಿ ರಸ್ತೆ ಪಕ್ಕದಲ್ಲಿ ಅಂದರೆ ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿರ್ತದೆ. ಹಾಗಾಗಿ ಪ್ರಸ್ತುತ ಬಾವಿಯು ಕೂಡ ಸರ್ಕಾರಿ ರಸ್ತೆಯ ಜಾಗಕ್ಕೆ ಒಳಪಟ್ಟಿರ್ತಕ್ಕಂಥ ನಿರ್ಮಾಣವಾಗಿರ್ತಕ್ಕಂಥದ್ದು. ಆದರೆ ಖಾಸಗಿ ವ್ಯಕ್ತಿಗಳು ಈ ಬಾವಿ ಸಹಿತ ಪ್ರದೇಶವನ್ನು ಆಕ್ರಮಿಸಿಕೊಂಡು ಅತಿಕ್ರಮಿಸಿ ಆ ಪ್ರಾಚೀನ ಸ್ಮಾರಕವನ್ನು ನಾಶ ಮಾಡಿದ್ದಾರೆ. ಇದು ಅತ್ಯಂತ ಖಂಡನಾರ್ಹ. ಅವರು ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಪುರಾತನ ಇಲಾಖೆ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಪುನಃ ನಿರ್ಮಿಸಿ ಪ್ರಾಚೀನ ಸ್ಮಾರಕವನ್ನು ಸಂರಕ್ಷಿಸಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ರಾಯಚೂರು ಜಿಲ್ಲಾ ಇದ್ದಾಗ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಮನ್ರೋ ಅವರು ಸುಮಾರು 1000ಕ್ಕೂ ಹೆಚ್ಚು ಬಾವಿಗಳನ್ನು ತೋರಿಸ್ತಾರೆ. ಅದರಲ್ಲೂ ನಮ್ಮ ಗ್ರಾಮದಲ್ಲಿ ಕೂಡ ಇದು ಪುರಾತನ ಬಾವಿ ಇದೆ ಅಂತೇಳಿ ನಮಗೆ ಈ ಬಾವಿ ನೋಡಿದಾಗ ಗೊತ್ತಾಗ್ತಿತ್ತು. ಯಾಕಂದ್ರೆ ನಮಗೆ ಒಡರಾಟಿ ಇತಿಹಾಸನ ಕೆರಿತಿದಾಗ ಎಲ್ಲೂ ಕೂಡ ನಮಗೆ ವೀರಗಲ್ಲಾಗಲಿ ಯಾವುದೇ ಶಾಸನಗಳಲ್ಲಿ ಸಿಗ್ತದಿಲ್ಲ. ಆದರೆ ಇದೊಂದು ಬ್ರಿಟಿಷ್ ಕಾಲದ ಅವಧಿಯಲ್ಲಿ ಒಂದು ಬಾವಿ ಇತ್ತು ಅನ್ನೋದಕ್ಕೆ ಒಂದು ಹೆಮ್ಮೆ ಇತ್ತು. ಆದರೆ ನಾವು ನಿನ್ನೆ ತಾನೇ ನೋಡಿದ್ವಿ ಆ ಬಾವಿಯನ್ನು. ಇವತ್ತು ಹೇಳಕ್ಕೆ ಹೆಸರಿಲ್ಲದಂತೆ ಹೊಡೆದಾಕಿದ್ದಾರೆ. ಇದನ್ನು ನಾವು ನಮ್ಮ ಒಡರಾಟಿ ನಾಗರಿಕ ಸಮಿತಿಯಿಂದ ತಡೆ ಹಿಡಿದು ನಾವು ಗ್ರಾಮ ಪಂಚಾಯತಿಯವರಿಗೂ ಹಾಗೆ ನಾವು ಪುರಾತತ್ವ ಇಲಾಖೆಯವರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಇದು ಸಂರಕ್ಷಣೆ ಆಗಬೇಕು. ಕೇವಲ ಆ ನೀರು ನಾವು ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಅದನ್ನು ನಾವು ನಿರುಪಯುಕ್ತ ಮಾಡಿ ಅದಕ್ಕೆ ಕಲ್ಲನ್ನು ತುಂಬಿ ಅದನ್ನು ನಾಶ ಮಾಡೋದ್ರಿಂದ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಹಾಳು ಮಾಡ್ದಂಗೆ ಆಗುತ್ತೆ. ಇಲ್ಲಿ ಹಲವಾರು ನಾಗರ ಶಿಲ್ಪಗಳಿದ್ದು ಅವುಗಳು ಕೂಡ ಈಗ ನಾಪತ್ತೆ ಆಗಿದೆ. ನಾವು ಬೆಳಗ್ಗೆ ನೋಡಿದ್ವಿ, ಈಗ ನೋಡಿದರೆ ಅವು ನಾಗರ ಶಿಲ್ಪಗಳು ಇಲ್ಲ. ಅವು ಕೂಡ ಅಲ್ಲಿ ಪೂಜೆ ಪುನಸ್ಕಾರ ಮಾಡೋದ್ರ ಮುಖಾಂತರ ಸ್ಥಳೀಯರು ನಾಗ ಆರಾಧನೆಯನ್ನು ಮಾಡ್ತಾಯಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಇಲಾಖೆ ಅಧಿಕಾರಿಗಳು ಇದನ್ನು ಮತ್ತೊಮ್ಮೆ ಪುನರುಜ್ಜೀವನಗೊಳಿಸಿ ಇದನ್ನು ಸಂರಕ್ಷಣೆ ಮಾಡಬೇಕು. ಅಲ್ಲದೆ ಇನ್ನೂ ಸುತ್ತಮುತ್ತ ಎಲ್ಲೆಲ್ಲಿ ಬಾವಿಗಳಿದ್ದಾವೆ ಅವನ್ನೆಲ್ಲವನ್ನು ಪುನಶ್ಚೇತನಗೊಳಿಸ್ಬೇಕಂತ ಕೇಳ್ಬೋದು. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಇದು 100 ವರ್ಷದ ಹಿಂದಲ್ದ ಇತಿಹಾಸದ ಬಾವಿ ಇದು. ಅವ್ರಿಗೇ ಇರಲಿ, ಅವ್ರ ಜಾಗನೇ ಅವ್ರಿಗೇ ಇರಲಿ, ನಮ್ಗೆ ಅದನ್ನು ಕೇಳಲ್ಲ. ನಮಗೇನು ನೀರು ಬೇಕು ಕ್ಯಾಂಪಿಗೆ. ನಾವು ಎಲ್ಲೇ ಉಮ್ರಸಾಬನ್ ಬಾಯಿ ಅಲ್ಲಿ ಎಲ್ಲೋ ಬೋರು ಹಾಕಿದ ಬೋರ್ನಾಗ ನಾವು ನೀರು ತೊಗೊಂಡು ನಾವು ಇಲ್ಲೆಲ್ಲ ಬಳಕೆ ಮಾಡ್ತೀವಿ. ಇದನ್ನು ತೊಳಸಿ ಪಂಚಾಯತಿ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ರೆ, ತಾಲೂಕು ಪಂಚಾಯತಿ ಒಂದು ಜಿಲ್ಲಾ ಪಂಚಾಯತಿ ನಮಗೆ ಮಾಡಿಕೊಟ್ಟಂದ್ರೆ ನಾವು ಮುಂದೆ ಇದು ನೀರು ಒಳ್ಳೆ ನೀರು ಐತೆ ಬಳಕೆ ಮಾಡ್ತೀವಿ ಅಂತೇಳಿ ದಯವಿಟ್ಟು ನಾವು ಕೇಳ್ಕೊಂತೀವಿ. ಅವ್ರ ಜಾಗನೇ ಆಗೋಲ್ದಕ್ಕ, ಅವ್ರ ಜಾಗದಾಗ ಇರೋಲ್ದಕ್ಕ ಸಂಬಂಧ ಇಲ್ಲ. ಅವ್ರು ನಮ್ಮನ್ನು ಕೇಳಾರ್ದು ಸಾರ್ವಜನಿಕರನ್ನ ಕಿತ್ತಾರಲ್ಲ, ಇದು ತಪ್ಪು. ಇದಕ್ಕೆ ನಾವು ತಪ್ಪಿಗೆ ನಾವು ಏನಂತೀವಿ, ದಯವಿಟ್ಟು ಕಿತ್ತು ಮಾಡ್ರಿ. ನಾವೆಲ್ಲರೂ ಇದಕ್ಕೆ ನೀರಿಗೆ ಅನುಕೂಲ ಮಾಡ್ಕೊಂತೀವಿ ಅಂತ ನಾನು ಕೇಳ್ಕೊಂಡಿನಿ. ಇದನ್ನು ನಾವು ಮುಂದರಿಸ್ಕೊಂಡು ಹೋಗ್ತೀವಿ. ಇದನ್ನು ದಯವಿಟ್ಟು ನಾವು ಕಿತ್ತು ಕೊಡೋಲ್ಲ. ಗ್ರಾಮಸ್ಥರಾಗಿರ್ಬೋದು ಸೋಮನಾಥ್ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಈ ಫೀಲ್ಡಲ್ಲಿ ಈ ಲೈಫಲ್ಲಿ ಇವರು ಕೂಡ ಕೆಲವೊಂದು ಸುಮಾರು ಅವ್ರು ಹೇಳ್ದಂಗೆ ರಾಯಚೂರು ಜಿಲ್ಲಾ ಅವಾಗೆಲ್ಲ ಸ್ಥಾನದಾಗ ಇದ್ದಾಗಲಿಂದನೂ ಅವಾಗಿಂದಲೂ ಮಾಡಿದ್ದಾರೆ. ಈ ಜನಗಳಿಗೆ ಉಪಯೋಗ ಆಗಲಿ ಅನ್ನೋಕ್ಕೋಸ್ಕರ ಬಾವಿಗಳು ನಿರ್ಮಾಣ ಮಾಡಿದ್ದಾರೆ. 1000 ಬಾವಿಗಳು ಆಗಿದ್ದಾವೆ. ಬಟ್ ಇವತ್ತು ಕ್ರಮೇಣವಾಗಿ ನಾನು ಕೂಡ ನೋಡ್ತಾ ಇದ್ದೀನಿ. ಈಗ ನಾನೊಬ್ಬ KS ಪಕ್ಷದಲ್ಲಿ ಒಬ್ಬ ರಾಜ್ಯ ಸಂಘಟನೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕೆಲವೊಂದು ಹಿಸ್ಟ್ರಿಯೆಲ್ಲ ನೋಡಿದಾಗ ಏನಾಗುತ್ತಪ್ಪ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ. ಕೆಲವೊಂದು ಕಡೆ ಕುಡಿಯೋಕ್ಕೆಲ್ಲ ನೀರೇ ಇಲ್ಲ. ಇವತ್ತು ಇದ್ದಿದ್ದನ್ನು ಒಂದು ಕಡೆಯಿಂದ ಮುಚ್ಕೊಂಡು ಹೋಗ್ತಾ ಇದ್ದಾರಲ್ಲ. ಈಗ ಅಮಾಯಕ ಜನರಿಗೆಲ್ಲ ಈ ಥರ ಏನೋ ಒಂದು ಕೆಲವೊಂದು ಸತಿ ಬೆದರಿಕೆಗಳನ್ನು ಕೂಡ ಹಾಕ್ಬಿಡ್ತಾರೆ. ಬೆದರಿಕೆ ಹಾಕಿದಾಗ ಏನು ಮಾಡ್ತಾರೆ, ಅಮಾಯಕ ಮನುಷ್ಯ ಕೂಡ ಏನು ಮಾತಾಡೋಕ್ಕಾಗಲ್ಲ. ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಜಾಗ ಇರ್ಬೋದು, ಬ್ಯಾಕಲ್ಲಿ ಇರುತ್ತೆ, ಬಟ್ ಫ್ರಂಟಲ್ಲಿ ಐತೆ ಅಂತ ಹೇಳ್ಬಿಟ್ಟು ಅದು ಮುಚ್ಚುವಂಥ ಅಧಿಕಾರ ಅವ್ರಿಗೆ ಇರಲ್ಲ ಅನ್ಕೊಂತೀನಿ ನಾನು. ಬಟ್
ನಾನೊಬ್ಬ ಅವರಷ್ಟು ದೊಡ್ಡವರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇದೊಂದು ಒಂದೇ ಅಂತಲ್ಲ, ಈ ಥರ ಬಾವಿಗಳು ಎಲ್ಲೆಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಬಾವಿಗಳಿದಾವೋ ದಯವಿಟ್ಟು ಎಲ್ಲ ತಿರ್ಗಾ ನಿರ್ಮಾಣ ಮಾಡಬೇಕಂತ ನಾನು ಮನವಿ ಮಾಡ್ತಾಯಿದ್ದೀನಿ ಆದಷ್ಟು. ಆಮೇಲೆ ನನಗೆ ಇನ್ನೊಂದು ಕಂಡಿಸಿದ್ದೇನಪ್ಪ ಅಂದರೆ ಭಾಳ ಪುರಾತನ ಟೈಮಿಂದ ನೋಡ್ತಾ ಇದ್ದೀವಿ, ಅದು ನಾಗಪ್ಪನ ಕಲ್ಲು ಅಂತ 2 ಇತ್ತು ದೇವಸ್ಥಾನ. ಪ್ರತಿ ಹೆಣ್ಮಕ್ಳೆಲ್ಲ ಇಲ್ಲಿ ಹಬ್ಬ ಬಂದರೆ ಒಂದು ಸಂಭ್ರಮದ ಒಂದು ಹಬ್ಬ ಇಲ್ಲಿ. ಇವತ್ತು ಆ ನಾಗಪ್ಪನ ಕಲ್ಲು ಕಾಣಿಸ್ತಾ ಇಲ್ಲ, ಯಾಕೋ ಈ ನಡುವೆ ಕಾಣಿಸ್ತಾ ಇಲ್ಲ. ಅದೊಂದು ತುಂಬ ಬೇಜಾರಾಗೋಯ್ತು ನನಗೆ. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ.